ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನೀವೇನಾದರೂ ಡಿಫೆನ್ಸ್ ಫೋರ್ಸಿಗೆ ಸೇರಬೇಕು ಅಂತ ಅನಿಸಿದೆಯಾ? ಜಾಬ್ ಮಾಡಿದರೆ ಅದು ಡಿಫೆನ್ಸ್ ಫೋರ್ಸ್ದಲ್ಲಿ ಮಾತ್ರ ಜಾಬ್ ಮಾಡ್ತೀನಿ ಅನ್ನುವಂಥ ಪುರುಷ ಹಾಗೂ ಮಹಿಳೆಯರು ನಮ್ಮ ಕರ್ನಾಟಕದವರು. ಹಾಗಾದರೆ ನಾವು ಈಗ ನಿಮಗೆ ಅತ್ಯುತ್ತಮವಾದಂಥ 14 ಡಿಫೆನ್ಸ್ ಫೋರ್ಸ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. 10ನೇ ತರಗತಿ ಉತ್ತೀರ್ಣ ಹೊಂದಿ ಡಿಫೆನ್ಸ್ ಫೋರ್ಸ್ ಸೇರುತ್ತೇವೆ ಎಂಬ ಯುವಕ ಮತ್ತು ಯುವತಿಯರಿಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗಾದರೆ ಯಾವ ಹುದ್ದೆ, ವಯೋಮಿತಿ ಎಷ್ಟಿರಬೇಕು, ವಿದ್ಯಾರ್ಹತೆ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಆಗಿರ್ತದೆ, ಅದೇ ರೀತಿಯಾಗಿ ಸಂಬಳ, ಬೇಸಿಕ್ ಸಂಬಳ ಎಷ್ಟಿರ್ತದೆ, ಅಪ್ಲಿಕೇಶನ್ ಮೋಡ್ ಅಂದರೆ ಆನ್ಲೈನ್ ಇರ್ತದೆ ಅಥವಾ ಆಫ್ಲೈನ್ ಇರ್ತದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಅಭ್ಯರ್ಥಿಗಳಿಗೆ ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದು ಇಂಡಿಯನ್ ಆರ್ಮಿ, ಅಗ್ನಿವೀರ ಇಂಡಿಯನ್ ಆರ್ಮಿ. ಇಲ್ಲಿ ಸೋಲ್ಜರ್ ಜನರಲ್ ಡ್ಯೂಟಿ ಹುದ್ದೆಗೆ ಹೋಗಬೇಕಾದ್ರೆ ನೀವು 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಸೋಲ್ಜರ್ ಟ್ರೇಡ್ಮನ್ ಹುದ್ದೆಗೆ ಹೋಗತಕ್ಕಂಥ ಅಭ್ಯರ್ಥಿಗಳು 8ನೇ ತರಗತಿ ಮೇಲೂ ಅರ್ಜಿ ಸಲ್ಲಿಸಬಹುದು ಮತ್ತು 10ನೇ ತರಗತಿ ಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ವಯೋಮಿತಿ ನೋಡೋದಾದರೆ 17 ವರ್ಷ 6 ತಿಂಗಳಿಂದ 21 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಸಂಬಳವನ್ನು ನೋಡೋದಾದರೆ 30,000 ಬೇಸಿಕ್ ಸ್ಯಾಲ್ರಿ ಇರ್ತದೆ ಮತ್ತು ಇತರೆ ಸೇರಿ ಟೋಟಲ್ ಆಗಿ ಹೆಚ್ಚಿಗೆ ಬರ್ತಾಯಿದೆ. ಇಲ್ಲಿ 30,000 ಬೇಸಿಕ್ ಮಾತ್ರ ನಾನು ಹೇಳ್ಕೊಡ್ತಾ ಇದ್ದೀನಿ. 30,000 ಬೇಸಿಕ್ ಸಂಬಳ ಇರ್ತದೆ. ಇಲ್ಲಿ ಅಪ್ಲಿಕೇಶನನ್ನು ನೀವು ಯಾವ ರೀತಿ ಹಾಕಬೇಕಪ್ಪ ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕು. ಅದೇ ರೀತಿಯಾಗಿ ಎರಡನೇದು ಇಂಡಿಯನ್ ನೇವಿ ಹುದ್ದೆ ಹೆಸರು ಮ್ಯಾಟ್ರಿಕ್ ರಿಕ್ರೂಟ್ಮೆಂಟ್ MR ಎಂಟ್ರಿ ಅಂದ್ರೆ ಚೀಫ ಸ್ಟೀವರ್ಡ ಮತ್ತು ಹೈಜೆನ್ಸಿ. ಇಲ್ಲಿ ವಿದ್ಯಾರ್ಹತೆ 10ನೇ ತರಗತಿ ಉತ್ತೀರ್ಣ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ವಯೋಮಿತಿ ಎಷ್ಟಿರ್ತದಪ್ಪ ಅಂದರೆ ಇದು ಇಂಡಿಯನ್ ನೇವಿಗೆ ಸಂಬಂಧಪಟ್ಟ ಹಾಗೆ 17 ವರ್ಷ 6 ತಿಂಗಳಿಂದ 21 ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅರ್ಜಿ ಸಲ್ಲಿಕೆ ಯಾವ ರೀತಿ ಇರ್ತದಪ್ಪ ಅಂದರೆ ಇಲ್ಲಿ ಆನ್ಲೈನ್ನು ಒಂದೊಂದು ಸಲ ಅರ್ಜಿ ಕರೆದಿರ್ತಾರೆ, ಆನ್ಲೈನ್ ಅರ್ಜಿನೂ ಹಾಕೋದು. ಒಂದೊಂದು ಸಲ ಏನು ಮಾಡಿರ್ತಾರಪ್ಪ ಅಂದ್ರೆ ಆಫ್ಲೈನ್ ಅರ್ಜಿ ಕರೆದಿರ್ತಾರೆ. ಆಫ್ಲೈನ್ ಅರ್ಜಿ ಕರೆದಾಗ ಸಹಿತ ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಮೂರನೇದು ಯಾವುದಪ್ಪ ಅಂದರೆ ಏರ್ಫೋರ್ಸ್ ಹುದ್ದೆ ಗ್ರೂಪ್ C ಎಂಟ್ರಿ ಕುಕ್ಕ, ಪೇಂಟ್ರ, MTS ಮತ್ತು LDC ಹುದ್ದೆಗಳಿಗಾಗಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿಯೂ ಸಹಿತ ವಿದ್ಯಾರ್ಹತೆ 10ನೇ ತರಗತಿ SSLC ಪಾಸಾದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ವಯೋಮಿತಿ ಎಷ್ಟಿರ್ತದಪ್ಪ ಅಂದ್ರೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ 25 ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಬೇಸಿಕ್ ಸಂಬಳ ಎಷ್ಟಿರ್ತದಪ್ಪ ಅಂದ್ರೆ 18,000 ಇರ್ತದೆ. ಬೇಸಿಕ್ ಮಾತ್ರ ನಾನು ಹೇಳೋದು, ಇತರೆ ಸೇರಿ ಮತ್ತೆ ಹೆಚ್ಚಿಗೆ ಆಗ್ತದೆ. ಹಾಗಾದರೆ ಅರ್ಜಿ ಯಾವ ರೀತಿ ಹಾಕಬೇಕಪ್ಪ ಅಂದರೆ ಇದನ್ನು ಆಫ್ಲೈನ್ ಅರ್ಜಿ ಕರೆದಿರ್ತಾರೆ. ಆಫ್ಲೈನ್ ಅರ್ಜಿ ಕರೆದಾಗ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ 4ನೇದು ಪೊಲೀಸ್ ಅಂದಾಗ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತೀವಿ. ಆಮೇಲೆ ನೆಕ್ಸ್ಟ್ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತೀವಿ. ಆಮೇಲೆ DR ಡಿಸ್ಟಿಕ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂತೀವಿ. ಈ 3 ಹುದ್ದೆಗಳಿಗಾಗಿ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿ ಏನಾಗಿರಬೇಕಪ್ಪ ಅಂದ್ರೆ ಇದು ಸಹಿತ SSLC ಉತ್ತೀರ್ಣ ಆಗಿರಬೇಕು. ಅಂದರೆ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಇಲ್ಲಿ ವಯೋಮಿತಿ ಎಷ್ಟಿರ್ತದಪ್ಪ ಅಂದರೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ 25 ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಸಂಬಳ ಎಷ್ಟಿರ್ತದಪ್ಪ ಅಂದರೆ 23,500 ಇದು ಬೇಸಿಕ್ ಇರ್ತದೆ. ಆಮೇಲೆ ಅರ್ಜಿ ಸಲ್ಲಿಕೆ ಯಾವ ರೀತಿ ಬರ್ತದಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಆಸಾಂ ರೈಫಲ್ಸ್ ಹುದ್ದೆ ಹೆಸರು ಕಾನ್ಸ್ಟೇಬಲ್ GD ಜನರಲ್ ಡ್ಯೂಟಿ ಅಂತೀವಿ. ಆಮೇಲೆ ಟ್ರೇಡ್ಸ್ಮನ್ ಹುದ್ದೆನೂ ಬರ್ತದೆ. ಇವೆರಡು ಹುದ್ದೆಗಳಿಗೆ ಜನರಲ್ ಡ್ಯೂಟಿ ಇರ್ಬೋದು, ಆಮೇಲೆ ಟ್ರೇಡ್ಮನ್ ಕಾನ್ಸ್ಟೇಬಲ್ ಇರ್ಬೋದು. ಇವೆರಡು ಹುದ್ದೆಗಳಿಗೆ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದ್ರೆ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಇಲ್ಲಿ ಸಹಿತ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ವಯೋಮಿತಿಯನ್ನು ನೋಡೋಣ. ಇಲ್ಲಿ ಯಾವುದಪ್ಪ ಅಂದ್ರೆ ಆಸಾಂ ರೈಫಲ್ಸ್ ಹುದ್ದೆಗೆ ವಯೋಮಿತಿ ಎಷ್ಟಪ್ಪ ಅಂದ್ರೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ ಜನರಲ್ ಅಭ್ಯರ್ಥಿಗಳಿಗಾಗಿ 23 ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳು ಎಷ್ಟಪ್ಪ ಅಂದ್ರೆ 18 ವರ್ಷದಿಂದ 26 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳು 18ರಿಂದ 28 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೀವಿ. ಹುದ್ದೆ ಹೆಸರು ಏನಪ್ಪ ಅಂದ್ರೆ ಕಾನ್ಸ್ಟೇಬಲ್ GD ಜನರಲ್ ಡ್ಯೂಟಿನೂ ಬರ್ತದೆ. ಅದೇ ರೀತಿಯಾಗಿ ಇಲ್ಲೂ ಸಹಿತ ಟ್ರೇಡ್ಮನ್ ಬರ್ತದೆ. ಗ್ರೂಪ್ Cನೂ ಹುದ್ದೆಗಳು ಬರ್ತವೆ. ಇಲ್ಲೂ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದರೆ SSLC ಉತ್ತೀರ್ಣ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಇಲ್ಲಿ ವಯಸ್ಸಿನ ಮಿತಿ ಎಷ್ಟಿರತ್ತಪ್ಪ ಅಂದ್ರೆ
18 ವರ್ಷ ಪೂರೈಸಿರಬೇಕು. ಆಮೇಲೆ ಜನರಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋರು 23 ವಯಸ್ಸು ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳು 18ರಿಂದ 26 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ SC ಮತ್ತು ST ವರ್ಗದ ಅಭ್ಯರ್ಥಿಗಳು 18ರಿಂದ 28 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಇಲ್ಲಿ ಬೇಸಿಕ್ ಸಂಬಳ ಎಷ್ಟಿರ್ತದಪ್ಪ ಅಂದರೆ 21,700ರಿಂದ 69,100ವರೆಗೆ ಇದು ಬೇಸಿಕ್ ಸಂಬಳ ಇರ್ತದೆ. ಅರ್ಜಿ ಸಲ್ಲಿಕೆ ಯಾವ ರೀತಿ ಇರ್ತದೆ ಅಂದರೆ ಇಲ್ಲಿಯೂ ಆನ್ಲೈನು ಅರ್ಜಿ ಕರೆದಿರ್ತಾರೆ ಮತ್ತು ಆಫ್ಲೈನು ಅರ್ಜಿ ಕರೆದಿರ್ತಾರೆ. ನೀವು ಅರ್ಜಿ ಕರೆದಾಗ ಏನು ಮಾಡಬೇಕಪ್ಪ ಅಂದರೆ ಅಪ್ಲಿಕೇಶನನ್ನು ಹಾಕಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ 7ನೇದು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತೀವಿ. ಇಲ್ಲಿ ಹುದ್ದೆ ಹೆಸರು ಕಾನ್ಸ್ಟೇಬಲ್ GDನೂ ಇರ್ಬೋದು. ಆಮೇಲೆ ಟ್ರೇಡ್ಮನ್ ಹುದ್ದೆಗಳಿಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿಯೂ ಸಹಿತ SSLC ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ CRPFಗೆ ವಯೋಮಿತಿ ಎಷ್ಟಿರದಪ್ಪ ಅಂದರೆ 18 ವರ್ಷ ಪೂರೈಸಿರಬೇಕು. ಹಾಗೂ ಜನರಲ್ದವರು 23 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ OBC ವರ್ಗದ ಅಭ್ಯರ್ಥಿಗಳು 18ರಿಂದ 26 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ SC ST ವರ್ಗದ ಅಭ್ಯರ್ಥಿಗಳು 18ರಿಂದ 28 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಏನಪ್ಪ ಅಂದರೆ ಹಾಗಾದರೆ ಇಲ್ಲಿ ಸಂಬಳವನ್ನು ನೋಡೋದಾದರೆ 21,700ರಿಂದ 69,100ವರೆಗೆ ಇದು ಬೇಸಿಕ್ ಪೇಮೆಂಟ್ ಇರ್ತದೆ. ಅರ್ಜಿ ಸಲ್ಲಿಕೆ ಯಾವ ರೀತಿ ಇರ್ತದಪ್ಪ ಅಂದರೆ ಇಲ್ಲಿಯೂ ಆನ್ಲೈನ್ ಅರ್ಜಿನೂ ಕರೀತಾರೆ, ಒಮ್ಮೊಮ್ಮೆ ಆಫ್ಲೈನ್ ಅರ್ಜಿನೂ ಕರೀತಾರೆ. ಯಾವ ಕರೆದ್ರೂ ಸಹಿತ ನೀವು 10ನೇ ತರಗತಿ ಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ನೆಕ್ಸ್ಟ್ 8ನೇದು ಏನಪ್ಪ ಅಂದರೆ CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತೀವಿ. ಹುದ್ದೆ ಹೆಸರು ಏನಪ್ಪ ಅಂದರೆ ಕಾನ್ಸ್ಟೇಬಲ್ GD ಬರ್ತದೆ, ಆಮೇಲೆ ಟ್ರೇಡ್ಮನು ಬರ್ತದೆ. ಇವೆರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ವಿದ್ಯಾರ್ಥಿ 10ನೇ ತರಗತಿಯಲ್ಲಿ ಉತ್ತೀರ್ಣ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ವಯೋಮಿತಿ ಎಷ್ಟಿರ್ತದಪ್ಪ ಅಂದರೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಜನರಲ್ದವರು 23 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ OBC ವರ್ಗದ ಅಭ್ಯರ್ಥಿಗಳು 18ರಿಂದ 26 ವಯಸ್ಸದ ಒಳಗಡೆ ಇರಬೇಕು. ಅದೇ ರೀತಿಯಾಗಿ SC ST ವರ್ಗದ ಅಭ್ಯರ್ಥಿಗಳು 18ರಿಂದ 28 ವರ್ಷದ ಒಳಗಡೆ ಇರಬೇಕು. ಅದೇ ರೀತಿಯಾಗಿ ಕೆಲವೊಂದು ಟ್ರೇಡ್ಮನ್ ಹುದ್ದೆಗಳಿಗೆ ಏನಿರ್ತದಪ್ಪ ಅಂದರೆ 18ರಿಂದ 25 ವರ್ಷ ಜನರಲ್ದವ್ರಿಗೂ ಸಹಿತ ಒಂದೊಂದು ಸಲ ಅವಕಾಶ ಇರ್ತದೆ. ಅಲ್ಲಿ ಅರ್ಜಿ ಕರೆದಾಗ ಡಿಟೇಲ್ ಆಗಿ ಮಾಹಿತಿಯನ್ನು ನೋಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಸಂಬಳ ಎಷ್ಟಿರ್ತದೆ ನೋಡೋದಾದರೆ 21,700ರಿಂದ 69,100ವರೆಗೆ ಬೇಸಿಕ್ ವೇತನ ಇರುವುದು. ಹಾಗಾದರೆ ಅರ್ಜಿ ಸಲ್ಲಿಕೆ ಯಾವ ರೀತಿ ಇರ್ತದಪ್ಪ ಅಂದರೆ ಇಲ್ಲಿಯೂ ಆನ್ಲೈನು ಕರೆದಿರ್ತಾರೆ, ಕೆಲವೊಂದು ಟೈಮ್ದಾಗ ಆಫ್ಲೈನ್ ಅರ್ಜಿನೂ ಕರೆದಿರ್ತಾರೆ. ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತೀವಿ. ಹುದ್ದೆ ಹೆಸರು ಏನಪ್ಪ ಅಂದರೆ ಕಾನ್ಸ್ಟೇಬಲ್. ಇಲ್ಲಿಯೂ ವಿದ್ಯಾರ್ಥಿ ಏನಪ್ಪ ಅಂದರೆ SSLC ಪಾಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ವಯೋಮಿತಿ ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ 25 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಸಂಬಳ ಎಷ್ಟಪ್ಪ ಅಂದ್ರೆ 40,000ದಿಂದ 44,000ವರೆಗೆ ಬೇಸಿಕ್ ವೇತನ ಇರ್ತದೆ. ಇದು ಅರ್ಜಿ ಸಲ್ಲಿಕೆ ಯಾವ ರೀತಿ ಇರ್ತದಪ್ಪ ಅಂದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ITBP ಇಂಡೋ ಟಿಬೆಟಿನ್ ಬಾರ್ಡರ್ ಪೊಲೀಸ್ ಹುದ್ದೆ ಹೆಸರು ಕಾನ್ಸ್ಟೇಬಲ್ ಬರ್ತದೆ. ಇಲ್ಲಿಯೂ ಸಹಿತ ಟ್ರೇಡ್ಮನ್ ಹುದ್ದೆಗಳು ಸಹಿತ ಬರ್ತವೆ. ವಿದ್ಯಾರ್ಥಿ ಏನಪ್ಪ ಅಂದರೆ SSLCಯಲ್ಲಿ ಉತ್ತೀರ್ಣ ಹೊಂದಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಹಾಗೂ ಜನರಲ್ ಹುದ್ದೆದವರು 23 ವರ್ಷದ ಒಳಗಡೆ ಇರಬೇಕು. ಅದೇ ರೀತಿಯಾಗಿ OBC ವರ್ಗದ ಅಭ್ಯರ್ಥಿಗಳು 26 ವರ್ಷದ ಒಳಗಡೆ ಇರಬೇಕು. ಅದೇ ರೀತಿಯಾಗಿ SC ST ವರ್ಗದ ಅಭ್ಯರ್ಥಿಗಳು 28 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿಯೂ ಸಹಿತ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಸಂಬಳ ಎಷ್ಟಿರುತ್ತಪ್ಪ ಅಂದರೆ 21,700ರಿಂದ 69,100ವರೆಗೆ ಬೇಸಿಕ್ ವೇತನ ಇರ್ತದೆ. ಅಭ್ಯರ್ಥಿಗಳೇ ಅರ್ಜಿಯನ್ನು ಸಲ್ಲಿಕೆ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ ಆನ್ಲೈನ್ ಅರ್ಜಿ ಕರೆದಿರ್ತಾರೆ, ಅವ್ರು ಅರ್ಜಿ ಕರೆದಾಗ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಏನಪ್ಪ ಅಂದರೆ SSC GD ಹುದ್ದೆ ಹೆಸರ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂತ ಬರ್ತದೆ. ಇಲ್ಲಿಯೂ ಸಹಿತ ವಿದ್ಯಾರ್ಥಿ SLC ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಗರಿಷ್ಠ ಅಂದರೆ ಜನರಲ್ ಹುದ್ದೆಯವರಿಗೆ 23 ವರ್ಷದ ಒಳಗಡೆ ಇರಬೇಕು. OBC ಅವರು 26 ವರ್ಷದ ಒಳಗಡೆ ಇರಬೇಕು. SC ST ಅವರು 28 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಸಂಬಳ ಎಷ್ಟಿರುತ್ತಪ್ಪ ಅಂದರೆ ಇಲ್ಲಿಯೂ 21,700ರಿಂದ 69,100ವರೆಗೆ ಬೇಸಿಕ್ ವೇತನ ಇರುತ್ತದೆ. ಹಾಗಾದರೆ ಅರ್ಜಿ ಸಲ್ಲಿಕೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೀತಾರೆ. ಆನ್ಲೈನ್ ಅರ್ಜಿ ಕರೆದಾಗ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಏನಪ್ಪ ಅಂದರೆ 12ನೇದು SSC MTS ಹುದ್ದೆ ಹೆಸರು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೀವಿ, ಅಂದರೆ MTS. ಹಾಗಾದರೆ ಇದಕ್ಕೂ ಸಹಿತ ವಿದ್ಯಾರ್ಥಿ SSLC ಉತ್ತೀರ್ಣ ಹೊಂದಿದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ವಯೋಮಿತಿ ನೋಡೋದಾದರೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ 25 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು.
ಹಾಗಾದರೆ ಸಂಬಳ ಎಷ್ಟಿರ್ತದಪ್ಪ ಅಂದ್ರೆ 18,000ದಿಂದ 20,000ವರೆಗೆ ಬೇಸಿಕ್ ವೇತನ ಇರ್ತದೆ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಕೆ ಯಾವ ರೀತಿ ಇರ್ತದಪ್ಪ ಅಂದ್ರೆ ಆನ್ಲೈನ್ ಅರ್ಜಿ ಕರೆದಿರ್ತಾರೆ. ಆನ್ಲೈನ್ ಅರ್ಜಿ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ನೆಕ್ಸ್ಟ್ 13ನೇದು ಏನಪ್ಪ ಅಂದ್ರೆ SSB ಅಂದ್ರೆ ಸಶಸ್ತ್ರ ಸೀಮಾಬಲ ಅಂತೀವಿ. ಹುದ್ದೆ ಹೆಸರು SSB ಕಾನ್ಸ್ಟೇಬಲ ಮತ್ತು ಟ್ರೇಡ್ಮನ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೀತಾರೆ. ಇದಕ್ಕೂ ವಿದ್ಯಾರ್ಥಿ ಏನಪ್ಪ ಅಂದ್ರೆ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಸಂಬಳ ಎಷ್ಟಿರ್ತದಪ್ಪ ಅಂದರೆ 21,700ರಿಂದ 69,100ವರೆಗೆ ಸಂಬಳ ಇರ್ತದೆ. ಹಾಗಾದರೆ ಅರ್ಜಿ ಯಾವ ರೀತಿ ಹಾಕ್ಬೇಕಪ್ಪ ಅಂದ್ರೆ ಆನ್ಲೈನ್ ಅರ್ಜಿ ಕರೆದಿರ್ತಾರೆ, ಆವಾಗ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ 14ನೇದು ಬರೋದು ಏನಪ್ಪ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂದ್ರೆ ಭಾರತೀಯ ಕರಾವಳಿ ಪಡೆ ಅಂತೀವಿ. ಹುದ್ದೆ ಹೆಸರು ಏನಪ್ಪ ಅಂದ್ರೆ ಡೊಮೆಸ್ಟಿಕ್ ಬ್ರ್ಯಾಂಚ್ ಕುಕ್ ಆ್ಯಂಡ್ ಸ್ಟಿವಾರ್ಡ್ ಅಂತೀವಿ. ಇಲ್ಲಿ ವಿದ್ಯಾರ್ಥಿ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ವಯೋಮಿತಿಯನ್ನು ನೋಡಿದವರೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ 22 ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಸಂಬಳ ಎಷ್ಟಿರುತ್ತಪ್ಪ ಅಂದ್ರೆ ಬೇಸಿಕ 25,000ದಿಂದ 40,000ವರೆಗೆ ಬೇಸಿಕ್ ಇರ್ತದೆ. ಇಲ್ಲಿ ಸಹಿತ ಅರ್ಜಿ ಸಲ್ಲಿಕೆ ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿರ್ತಾರೆ, ಆವಾಗ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆತ್ಮೀಯ ಅಭ್ಯರ್ಥಿಗಳೇ, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗಾಗಿ 10ನೇ ತರಗತಿ ಪಾಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ನಾವು ಇಂಪಾರ್ಟೆಂಟ್ ಡಿಫೆನ್ಸ್ ಫೋರ್ಸ್ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಅಭ್ಯರ್ಥಿಗಳೇ, ಇನ್ನೊಂದು ಏನಪ್ಪ ಅಂದರೆ ಈಗೆಲ್ಲ ಹೆಚ್ಚಾಗಿ ಆಫ್ಲೈನ್ಗಿಂತ ಆನ್ಲೈನ್ ಅರ್ಜಿನೇ ಹೆಚ್ಚಾಗಿ ಕರಿತಾ ಇದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಪರೀಕ್ಷೆ ಯಾವ ರೀತಿ ತೊಗೋತಾರಪ್ಪ ಅಂದರೆ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ನೀವು ಸಹಿತ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಗೆ ತಯಾರಾಗಬೇಕು. ಯಾಕಂದರೆ ಪ್ರತಿಯೊಂದು ನೀವು ಡಿಫೆನ್ಸ್ ಫೋರ್ಸ್ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿ ನೀವು ಎಕ್ಸಾಮ ಪಾಸ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಫಿಸಿಕಲ್ ಪಾಸ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಮೆಡಿಕಲ್ ಪಾಸ್ ಮಾಡಬೇಕು, ಆಮೇಲೆ ಫೈನಲ್ ಆಗಿ ಮೆರಿಟ್ ಬರ್ತದೆ. ಈ ರೀತಿಯಾಗಿ ಇಲ್ಲಿ ಡಿಫೆನ್ಸ್ ಫೋರ್ಸ್ಗೆ ಸೇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾಹಿತಿ ಇರ್ತದೆ. ಅಭ್ಯರ್ಥಿಗಳೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ಒಂದೊಂದನ್ನು ನಾನು ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ನಮ್ಮ ವಿಡಿಯೋಗಳನ್ನ ಗಮನಿಸ್ತಾ ಇರಿ. ಅಭ್ಯರ್ಥಿಗಳೇ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಾಕಷ್ಟು ಜನ ಅಭ್ಯರ್ಥಿಗಳು ಈಗ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಕನ್ನಡದಲ್ಲಿ ಪ್ರತಿನಿತ್ಯ ಮಾಹಿತಿಯನ್ನು ತಿಳಿಯಿರಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.